ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಣ್ಣೆ ಬದನೆಕಾಯಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಆಮೇಲೆ ಬದನೆಕಾಯಿಯನ್ನು ತೊಟವನ್ನು ಸ್ವಲ್ಪ ಕಟ್ ಮಾಡಿ ಆಮೇಲೆ 4 ಭಾಗವಾಗಿ ಕಟ್ ಮಾಡಿ. ಜಾಸ್ತಿ ಕಟ್ ಮಾಡಕ್ಕೆ ಹೋಗಬೇಡಿ, ಬರೀ ಅದರ ತೊಟವರೆಗೂ ಕಟ್ ಮಾಡಿ. ಆಮೇಲೆ ಕಟ್ ಮಾಡಿರುವ ಬದನೆಕಾಯಿಯನ್ನು ಅರಿಶಿನ ಉಪ್ಪು ನೀರಲ್ಲಿ ಹಾಕಿ ತೊಳೆಯಿರಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಕಡಲೆ ಬೀಜವನ್ನು ಹಾಕಿಕೊಂಡು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಳಿ. ಆಮೇಲೆ ಅದೇ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿಕೊಂಡು ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡಿಕೊಳ್ಳಿ. ಆಮೇಲೆ ರೋಸ್ಟ್ ಮಾಡಿಕೊಂಡಿರುವ ಕಡಲೆ ಬೀಜ ಮತ್ತು ಎಳ್ಳನ್ನು ಸ್ವಲ್ಪ ಪೌಡರ್ ಮಾಡಿಕೊಳ್ಳಿ. ಇವಾಗ ಕಡಲೆ ಬೀಜ ಎಳ್ಳನ್ನು ಪೌಡರ್ ಮಾಡಿಕೊಂಡು ಇರುವ ಜಾರಲ್ಲಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹುಣಸೆಹಣ್ಣು ಹಾಕಿಕೊಳ್ಳಿ. 1/2 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಳ್ಳಿ. ಈಗ ಆ ಮಸಾಲವನ್ನು ಕ್ಲೀನ್ ಮತ್ತು ಕಟ್ ಮಾಡಿರುವ ಬದನೆಕಾಯಲ್ಲಿ ಒಳಗಡೆ ತೋರಿಸುವಂತೆ ತುಂಬಿಸಿ. ಇವಾಗ ತುಂಬಿಸುವ ಬದನೆಕಾಯನ್ನು 5 ನಿಮಿಷ ಬಿಡಿ. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿಕೊಳ್ಳಿ. ಆಮೇಲೆ ಕರಿಬೇವು ಹಾಕಿ, ಆಮೇಲೆ ಬದನೆಕಾಯಿ ಹಾಕಿಕೊಳ್ಳಿ. ಉಳಿದಿರುವ ಮಸಾಲವನ್ನು ಹಾಕಿಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇಡಿ. ಆಮೇಲೆ ಎಣ್ಣೆ ಮೇಲೆ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿ. ಬದನೆಕಾಯಿ ಜೊತೆ ಮುದ್ದೆ ಒಳ್ಳೆ ಕಾಂಬಿನೇಷನ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.